ಎಲ್ರಿಗೂ ನಮಸ್ಕಾರ. ಸೊ ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿರ್ತೀರ, ಕರ್ನಾಟಕ ವೆಸ್ಟರ್ನ್ ಘಾಟ್ಸ್ ಆದಮೇಲೆ, ಆ ರೈಡ್ ಆದಮೇಲೆ ಒಂದು ತುಂಬ ಲಾಂಗ್ ಬ್ರೇಕ್ ಆಯಿತು. ಒಂದು ಲಾಂಗ್ ಬ್ರೇಕ್ ತೊಗೊಂಡು ಸ್ವಲ್ಪ ಪರ್ಸ್ನಲ್ ಕೆಲಸ, ಆಫೀಸ್ ಕೆಲಸ ಎಲ್ಲ ಇತ್ತು, ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಫ್ರೀ ಮಾಡಿಕೊಂಡು ಲಡಾಖ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀನಿ. ಈಗ ನಾನು ಕರೆಂಟ್ಲಿ ಏರ್ಪೋರ್ಟ್ ಹತ್ರ ಇದ್ದೀನಿ, ಲೇ ಏರ್ಪೋರ್ಟ್ ಹತ್ರ. ಸೊ ನೀವು ವ್ಯೂ ನೋಡ್ಬೋದು ನನ್ನಿಂದ ಹೇಗಿದೆ ಅಂತ. ಸೊ ಈಗ ಟೆಂಪ್ರೇಚರ್ -1 ಇದೆ, ತುಂಬ ಕೋಲ್ಡ್ ಇದೆ, ತುಂಬ ಡ್ರೈ ಇದೆ ವೆದರು. ಸೊ ಫಾರ್ ದ ನೆಕ್ಸ್ಟ್ 4 to 5 days ಕಂಪ್ಲೀಟ್ ಲೇ ಲಡಾಖ್ ಎಕ್ಸ್ಪ್ಲೋರ್ ಮಾಡಿ, ಸರೌಂಡಿಂಗ್ ಏನೇನು ಜಾಗ ಇದೆ ಎಲ್ಲ ತೋರಿಸ್ಕೊಡ್ತೀನಿ, ಎಲ್ಲ ಜಾಗದ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ನೋಡ್ತಾ ಇರಿ. ಈಗ ಏರ್ಪೋರ್ಟಿಂದ ಟ್ಯಾಕ್ಸಿ ಮಾಡಿಕೊಂಡು ಫಸ್ಟು ರೂಮ್ ಮಾಡಿ, ಆಮೇಲೆ ಬೈಕೆಲ್ಲ ರೆಂಟ್ ಮಾಡಿ, ಆಮೇಲೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಬೈಕ್ ಜರ್ನಿ ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಸೊ ನಾವು ಇಲ್ಲೇ ರೂಮ್ ತೊಗೊಂಡಿರೋದು ಡೋಲ್ಮಾ ಗೆಸ್ಟ್ ಹೌಸ್ ಅಂತ. ರೂಮ್ಸ್ ತುಂಬ ಕ್ಲೀನಾಗಿದೆ. ಸೊ ಪರ್ ಡೇ ನಮಗೆ 1000 rupees ಚಾರ್ಜ್ ಮಾಡ್ತಾಯಿದ್ದಾರೆ. ಇನ್ ಕೇಸ್ ಹೀಟರ್ ಬೇಕು ಅಂದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ಸು, ಪರ್ ಅವರ್ 100 rupees. ಸೊ ಇದೆ ನಮ್ಮ ರೂಮು. ಸೊ ಇಲ್ಲಿ ರೂಮ್ ಮಾಡಿದ್ದೀವಿ, ಚೆನ್ನಾಗಿದೆ, ತುಂಬ ಕ್ಲೀನಾಗಿದೆ. ಸೊ ನೋಡಿ, ಇದೇ ಕಾರ್ಡು. ಸೊ ನೀವು ಇಲ್ಲಿ ಬಂದರೆ ಈ ನಂಬರ್ಗೆ ಕಾಲ್ ಮಾಡಿ ರೂಮ್ಸ್ ಬುಕ್ ಮಾಡ್ಕೊಬೋದು. ರೂಮ್ಸ್ ಎಲ್ಲ ತುಂಬ ಕ್ಲೀನಾಗಿದೆ, ಮಾರ್ಕೆಟಿಂದ ವಾಕಬಲ್ ಡಿಸ್ಟೆನ್ಸು. ಸೊ ನೀವು ಯಾರು ಬರೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಇದು ನಿಮ್ಗೆ ಯೂಸ್ ಆಗುತ್ತೆ. ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಸೊ ಇವಾಗ ಕಂಪ್ಲೀಟಾಗಿ ಲೇ ಮಾರ್ಕೆಟ್ ತೋರಿಸ್ತೀನಿ ನಿಮಗೆ. ಅಲ್ಲಿ ಶಾಪ್ಸ್ ಯಾವ ಥರ ಇದೆ, ಏನೇನು ಸಿಗುತ್ತೆ, ಅಲ್ಲಿನ ಜನ ಹೆಂಗಿದ್ದಾರೆ, ಪ್ರತಿಯೊಂದು ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ ಎಲ್ಲ ಕಡೆ ತುಂಬ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿದೆ, ಕ್ರೌಡೇ ಇಲ್ಲ ಜನವರಿಯಲ್ಲಿ. ಸೊ ಇವತ್ತು ಡೇಟ್ ಬಂದು 11th Jan 11, 26. ಫುಲ್ ಎಂಟಿ ಆಗಿದೆ ಲೇ, ಶಾಪ್ಸ್ ಎಲ್ಲ ಕ್ಲೋಸ್ ಆಗಿದೆ. ಎಲ್ಲ ಸೀಸನ್ ಟೈಮಲ್ಲಿ ಓಪನ್ ಆಗುತ್ತೆ. ಸೊ ಸ್ಟ್ರೈಟ್ ಇದೆ ಮಾರ್ಕೆಟು, ಇದೆ ಮೇಯ್ನ್ ಮಾರ್ಕೆಟು ನಾನು ಇವಾಗ ಹೋಗ್ತಾ ಇರೋದು. ಇಲ್ಲಿಂದ ಆರ್ಕಿಟೆಕ್ಚರ್ ಒಂಥರ ನಮ್ಮ ಸೌತಲ್ಲಿ ಯಾವ ಥರ ಇರುತ್ತೆ ಆ ಥರ ಅಲ್ಲ, ಒಂಥರ ಡಿಫ್ರೆಂಟ್ ಆಗಿದೆ. ನೋಡಿ, ಇದೆಲ್ಲ ವೆಜಿಟೇಬಲ್ ಮಾರ್ಕೆಟು. ಈಗ ಸದ್ಯಕ್ಕೆ ಸೀಸನ್ ಇಲ್ದಿರೋದ್ರಿಂದ ಖಾಲಿ ಇದೆ. ಸೀಸನ್ ಟೈಮಲ್ಲಿ ಬಂದರೆ ಇದೆಲ್ಲ ಫುಲ್ ಆಗಿರುತ್ತೆ. ಲೇ ಮಾರ್ಕೆಟಲ್ಲಿದ್ದೀವಿ ಇವಾಗ. ಲೇ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ನೋಡಿ, ಈ ಥರ ಚಿಕ್ಕ ಗಲ್ಲಿ ಥರ ಇದೆ. ಇದ್ರ ಪ್ಯಾರಲಲ್ ರೋಡ್ ಒಂದಿದೆ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಆ ರೋಡ್ ಸ್ವಲ್ಪ ದೊಡ್ಡದಿದೆ. ಅಲ್ಲೂ ತುಂಬ ಶಾಪ್ಸ್ ಇದೆ. ಏನಾದ್ರು ಶಾಪಿಂಗ್ ಮಾಡಬೇಕು ಅಂದರೆ ಅಲ್ಲೂ ಶಾಪಿಂಗ್ ಮಾಡ್ಬೋದು. ಇದು ಸ್ವಲ್ಪ ಒಳಗೆ, ಮಾರ್ಕೆಟಿಂದ ಒಳಗೆ ಬಂದರೆ ಈ ಥರ ಸಣ್ಣ ಸಣ್ಣ ಗಲ್ಲಿಗಳು. ಈಗ ನಮ್ಮ ಕವನ್ಪೇಟೆ, ಚಿಕ್ಕಪೇಟೆ ಹೆಂಗಿದೆ ಆ ಥರ. ಸೊ ಇದೆಲ್ಲ ಟಿಬೆಟಿಯನ್ ಮಾರ್ಕೆಟು. ಇಲ್ಲಿ ಕೀ ಚೈನ್ಸು, ಫ್ರಿಜ್ ಮ್ಯಾಗ್ನೆಟ್ಸು,
ಮತ್ತು ಟಿಬೆಟಿಯನ್ ಸ್ಟೈಲ್ದು ಹ್ಯಾಂಡ್ ಬ್ಯಾಗ್ಸು ಎಲ್ಲ ಸಿಗುತ್ತೆ ನೋಡಿ. ಇದು ಬೆಲ್ಲು ಮತ್ತು ಕೆಟಲ್ಲು, ಈ ವುಲನ್ ಸ್ಕಾರ್ಫ್ಗಳು, ಎಷ್ಟೊಂದು ವೆರೈಟಿ ಇದೆ ಇಲ್ಲಿ. ಸೊ ಸ್ಟ್ರೈಟ್ ಹೋಗೋಣ. ನೋಡಿ ಹೆಂಗಿದೆ ಮಾರ್ಕೆಟು. ಇಲ್ಲೆಲ್ಲ ನಿಮಗೆ ರೋಡಲ್ಲೇ ಒಂಥರ ಸ್ಟಾಲ್ ಥರ ಹಾಕ್ಕೊಂಡಿರ್ತಾರೆ. ಬಟ್ ಏನಾದರೆ ತುಂಬ ಕ್ಲೀನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ವುಲ್ಲನ್ ಸ್ಕಾರ್ಫ್ಸು, ಕ್ಯಾಪ್ಸು ಮತ್ತು ಗ್ಲೌಸು. ನೋಡಿ ಇದು ಲೇ ಮಾರ್ಕೆಟಲ್ಲಿರೋ ಜಮ್ಮಾ ಮಸ್ಜಿದ್ದು. ಇದ್ರ ಹಿಂದೆನೇ ಗುರುದ್ವಾರ ಇದೆ. ಮತ್ತು ಅಲ್ಲಿ ಫೋರ್ಟ್ ಥರ ಕಾಣಿಸ್ತಾ ಇದೆಯಲ್ಲ, ಅದು ಹಳೆ ಪ್ಯಾಲೇಸು. ಇದು ಜಮ್ಮಾ ಮಸ್ಜಿದ್ದು, ಇದ್ರ ಹಿಂದೆ ಗುರುದ್ವಾರ ಇದೆ. ಅಲ್ಲೇ ಮಸ್ಜಿದ್ ಪಕ್ಕದಲ್ಲೇ ಜಾಗ ಇದೆ ಹಿಂದೆ ಹೋಗೋಕ್ಕೆ ಗುರುದ್ವಾರಕ್ಕೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಇದೆಲ್ಲ ಮಾರ್ಕೆಟು, ಕಂಪ್ಲೀಟ್ ಮಾರ್ಕೆಟ್. ಆಲ್ಮೋಸ್ಟ್ 70% ಶಾಪ್ಸ್ ಕ್ಲೋಸ್ ಆಗಿದೆ. ಇದು ಸೀಸನ್ ಆಗಿಲ್ದಿರೋದ್ರಿಂದ ಸೀಸನ್ ಟೈಮಲ್ಲಿ ಬಂದರೆ ಎಲ್ಲ ಶಾಪ್ಸು ಓಪನ್ ಇರುತ್ತೆ. ಗುರುದ್ವಾರಾಗೆ ಹೋಗೋ ರೂಟಲ್ಲೇ ಮ್ಯೂಸಿಯಮ್ ಇದೆ, ಲೇ ಮ್ಯೂಸಿಯಮ್ಮು. ವಾಟ್ಸ್ ದ ಟೈಮಿಂಗ್? ಟೈಮ್ ಇದು ಗುರುದ್ವಾರಾಗೆ ಹೋಗೋ ದಾರಿ. ಇಲ್ಲಿ ಮ್ಯೂಸಿಯಮ್ ಕ್ಲೋಸ್ ಆಗಿದೆ. ಸೊ ನನ್ನ ಫ್ರೆಂಡ್ ಟೈಮಿಂಗ್ಸ್ ಕೇಳ್ಕೊತಾ ಇದ್ದಾನೆ. ವಾಟ್ ಟೈಮ್ ವಿಲ್ ಬಿ ಓಪನ್? ಸಮ್ಮರ್. ಓಕೆ. ನೋಡಿ ಅದು ಸೀಸನಲ್ಲಿ ಮಾತ್ರ ಓಪನ್ ಇರುತ್ತಂತೆ, ಸಮ್ಮರಲ್ಲಿ. ಏಪ್ರಿಲಿಂದ ಓಪನ್ ಆಗುತ್ತೆ. ಸೊ ಫೈನಲಿ ಪ್ಯಾಲೇಸ್ ರೀಚ್ ಆದ್ವಿ. ನೋಡಿ ಇದೆ ಎಂಟ್ರೆನ್ಸು ಪ್ಯಾಲೇಸ್ದು. ಹಳೇ ಕಾಲದ ಪ್ಯಾಲೇಸ್ ಇದು. ಸೊ ನೋಡಿ ಇದೆಲ್ಲ ಪ್ಯಾಲೇಸ್ ಒಳಗಿನ ಫುಟೇಜಸ್ಸು ಹೇಗಿದೆ ಅಂತ. ಬಟ್ ಆ್ಯಕ್ಚುಲಿ ಈ ಪ್ಯಾಲೇಸ್ ಒಳಗಿಂದ ಒಂದು ವ್ಯೂ ಇದೆ, ಏನು ಸಖತ್ತಾಗಿದೆ ಗೊತ್ತಾ ಇಲ್ಲಿಂದ. ಗ್ಯಾಲರಿ.
ಸೊ ಈ ಲಡಾಖ್ ಗ್ಯಾಲರಿಯಲ್ಲಿ ಲಡಾಖಲ್ಲಿ ಯಾವ್ಯಾವ ಪ್ಲೇಸ್ ಇದೆ ಅದರ ಹಿಸ್ಟ್ರಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಎಲ್ಲ ಜಗತ್ತನ್ನು. ಇಲ್ಲೇನು ಆಡಿಯೋ ವಿಜುವಲ್ ಹಾಲ್ ಅಂತೆ. ಇಸ್ ತರಫ್ ಓಕೆ. ಹಾಂ ಹಾಂ, ಲೆವೆಲ್ 6 to 8. ಸೊ ಇಲ್ಲೇನೋ ವ್ಯೂ ಚೆನ್ನಾಗಿದೆ ಅಂತ ಹೇಳಿದ್ರು, ಅದಕ್ಕೆ ಇಲ್ಲಿ ಬಂದೆ. ಬ್ರೋ, ಇಸ್ ದಿಸ್ ದ ಒನ್? ವ್ಯೂ ವಾಸ್ ಬೆಟರ್ ಡೌನ್ ಇಲ್ಲಿ ಬ್ರೋ. ಇನ್ನು ಸ್ವಲ್ಪ ಕೆಳಗಿಂದನೇ ವ್ಯೂ ಚೆನ್ನಾಗಿ ಅನಿಸ್ತು ನಮಗೆ. ಯಾವಾಗ ದೇವ್ರ ಮನೆ ಇದ್ದಂಗಿದೆ. ಹೇ ಬ್ರೋ, ಹಿಯರ್ ಬ್ರೋ, there's one door here. ಏನು ಎಕ್ಸಿಟ್? ಓಕೆ, ಇಲ್ಲೇ ಅನ್ಸುತ್ತೆ. ಓ, ಇದೆ ಕಂಪ್ಲೀಟ್ ಟಾಪು. ಇಲ್ಲ, ಇಲ್ಲೂ ಹೋಗ್ಬೋದು. ಇದು ಟಾಪ್ ಫ್ಲೋರು, ಲೆವೆಲ್ 9. ಸೊ ನೀವು ಪ್ಯಾಲೇಸಿಗೆ ಬಂದಾಗ ಪ್ಯಾಲೇಸ್ಗೆ ಎಂಟ್ರಿ ಆದಮೇಲೆ ಒಂದೊಂದು ಲೆವೆಲ್ ಅಂತ ಇರುತ್ತೆ, ಅಂದರೆ ಫ್ಲೋರ್ ಅನ್ನೋದಕ್ಕೆ ಇವರು ಲೆವೆಲ್ ಅಂತ ಹಾಕಿದ್ದಾರೆ. ಸೊ ನೀವು 8th ಲೆವೆಲಿಗೆ ಬಂದವಾಗ ಒಂದು ಒಳ್ಳೆ ವ್ಯೂ ಸಿಗುತ್ತೆ ಇಲ್ಲಿಂದ. ನಾನೀಗೊಂದು ಕ್ಲಿಪ್ ಪ್ಲೇ ಮಾಡ್ತೀನಿ, ನೋಡ್ಕೊಂಬನ್ನಿ. ಸೊ ಪ್ಯಾಲೇಸಿಗೆ ಬಂದವಾಗ ಇಲ್ಲಿ ಬರೋದು ಮಿಸ್ ಮಾಡಬೇಡಿ. ಇಲ್ಲೊಂದು ಟೆಂಪಲ್ ಇದೆ, ಲೇಟ್ ಆಗಿದೆ ಅಂತ ಕ್ಲೋಸ್ ಮಾಡಿದ್ದಾರೆ. ಸೊ ಹೋಗ್ತಾ ಇಲ್ಲ ಇಲ್ಲಿ ನಾವು. ಸೊ ವಾಪಸ್ ಎಕ್ಸಿಟ್ ಆಗ್ತಾಯಿದ್ದೀವಿ. ಸೊ ಇಲ್ಲಿ ಬಂದಿದ್ದು ವರ್ತಿತ್ತು ಅನಿಸ್ತು ನನಗೆ. ನೀವು ಬಂದರೆ ಈ ಜಾಗನ ಮಿಸ್ ಮಾಡಬೇಡಿ, ಯಾಕಂದರೆ ಫಸ್ಟ್ ಡೇ ನೀವು ಇನ್ ಕೇಸ್ ಫ್ಲೈಟಲ್ಲಿ ಬರ್ತಾಯಿದ್ದೀರಾ ಅಂದರೆ ಫಸ್ಟ್ ಡೇ ನೀವು ಎಲ್ಲೂ ಹೋಗೋಕ್ಕಾಗಲ್ಲ, ಯಾಕಂದರೆ ವೆದರು ನಿಮ್ಮ ಬಾಡಿಗೆ ಸೆಟ್ ಆಗೋಲ್ಲ. ಒಂದಿನ ಇಲ್ಲೇ ಇರಬೇಕಾಗುತ್ತೆ ನೀವು. ನೋಡಿ ನೈಟ್ ವ್ಯೂ ಹೆಂಗಿದೆ ಇಲ್ಲಿ. ಆಲ್ರೆಡಿ ಕತ್ಲಾಗ್ಬಿಟ್ಟಿದೆ. ಈಗ ಟೈಮ್ ಬಂದು 6 ಗಂಟೆ. ಪ್ಯಾಲೇಸಿಂದ ವಾಪಸ್ಸು ಮೆಟ್ಲು ಇಳ್ಕೊಂಬರ್ತಾ ಈ ರೂಟ್ ಹೆಂಗಿದೆ ನೋಡಿ. ಫುಲ್ ಕತ್ಲು, ಏನೂ ಕಾಣಿಸಲ್ಲ ಇಲ್ಲಿ, ಅಷ್ಟು ಕತ್ಲಿದೆ. ಇಲ್ಲಿ ಬೇರೆ ಯಾರು ಜನ ಇಲ್ಲ, ನಾವಿಬ್ಬರೇ ಇದ್ದೀವಿ, ನಾನು ಮತ್ತು ನನ್ನ ಫ್ರೆಂಡು.
ಕಂಪ್ಲೀಟ್ ಕತ್ಲಿದೆ ಇಲ್ಲಿ. ಟಾರ್ಚ್ ಇದೆ ಅಂದರೆ ಏನೂ ಕಾಣಿಸಲ್ಲ. ಬಟ್ ಒಂಥರ ಚೆನ್ನಾಗಿದೆ. ಈ ಹಾರರ್ ಮೂವಿಲಿ ಹಳೇ ಕಾಲದ ಬಂಗ್ಲೆ ಒಳಗೆ ಈ ಸುರಂಗ ಮಾರ್ಗಗಳಿರ್ತಾವಲ್ಲ, ಆ ಥರ ಇದೆ ಸೇಮು. ಸೊ ಕತ್ಲಾಗಿರೋದ್ರಿಂದ ಈಗ ಬೇರೆ ಯಾವ ಪ್ಲೇಸು ನೋಡೋಕ್ಕಾಗಲ್ಲ ನಾವು. ಸೊ ಇಲ್ಲಿ ನೈಟ್ ಲೈಫ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಮಾರ್ಕೆಟಲ್ಲೆಲ್ಲ ಹೆಂಗಿರುತ್ತೆ, ಲೋಕಲ್ ಮಾರ್ಕೆಟಲ್ಲಿ ಇವಾಗ ಒಂದಷ್ಟು ಶಾಪ್ಸ್ ಓಪನ್ ಆಗಿರುತ್ತೆ. ಸೊ ಅದೆಲ್ಲ ನೋಡಿಕೊಂಡು ವಾಪಸ್ ರೂಮ್ಗೆ, ಮತ್ತು ನಾಳೆ ಬೈಕ್ ರೆಂಟ್ ಮಾಡಿಕೊಂಡು ನಿಯರ್ ಬೈ ಪ್ಲೇಸಸ್ ಯಾವುದಾದಿದೆ ಅದೆಲ್ಲ ಕವರ್ ಮಾಡ್ತೀನಿ, ಎಲ್ಲ ತೋರಿಸ್ಕೊಡ್ತೀನಿ ನಿಮಗೆ. ಎಲ್ಲ ಜಾಗನೂ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೀವು ಲದಾಖಿಗೆ ಬಂದರೆ ಈ ಥರ ಸ್ಟಿಚ್ ಮ್ಯಾಗ್ನೆಟ್ಸು, ಎಂಬ್ರಾಯ್ಡ್ರಿ ಸ್ಟಿಕ್ಕರ್ಸು, ಬೈಕ್ ಸ್ಟಿಕ್ಕರ್ಸು ಎಲ್ಲ ಶಾಪಿಂಗ್ ಮಾಡ್ಬೋದು. ಈ ಥರ ಟೀ ಶರ್ಟ್ಸು, ಅದು ಹ್ಯಾಂಡ್ಮೇಡ್ ಸ್ಟಿಚಿಂಗ್. ಸೊ ನೀವು ಲೋಕಲ್ ಮಾರ್ಕೆಟಲ್ಲಿ ಹುಡ್ಕಿದ್ರೆ ಸಿಗುತ್ತೆ ಈ ಥರ ಶಾಪ್ಸು. ನಿಮ್ಗೆ ಯಾವ ಥರ ಬೇಕೋ ಸ್ಟಿಕ್ಕರ್ಸ್ ಎಲ್ಲ ಕಸ್ಟಮೈಸ್ ಮಾಡಿಸ್ಕೊಳ್ಳಿ. ನಿಮ್ಮ ಹೆಸರು ಬೇಕಂದರೆ ಕಸ್ಟಮೈಸ್ ಮಾಡಿಕೊಡ್ತಾರೆ. ನಿಮ್ಮ ಹೆಸರಲ್ಲಿ ಈ ಥರ ಸ್ಟಿಕ್ಕರ್ಸ್ ಬೇಕು ಅಂದರೆ. ನಾನಿಲ್ಲಿ ಕರ್ನಾಟಕ ಫ್ಲಾಗ್ನ ಕಸ್ಟಮೈಸ್ ಮಾಡಿಸ್ತಾ ಇದ್ದೀನಿ. ತುಂಬ ಪ್ರೊಫೆಷ್ನಲ್ ಇದೆ ಇವರು ಸ್ಟಿಚಿಂಗಲ್ಲಿ. ಯಾಕಂದರೆ ನೋಡಿ, ಈ ಟೀ ಶರ್ಟ್ಸ್ಗೆಲ್ಲ ಇವರೇ ಹ್ಯಾಂಡ್ಮೇಡ್ ಮಾಡಿದ್ದಾರೆ ಸ್ಟಿಚಿಂಗ್. ಇದೆಲ್ಲ ಅಲ್ಲ, ಇಷ್ಟು ಮಾತ್ರ ಎಲ್ಲ ಹ್ಯಾಂಡ್ಮೇಡ್ ಸ್ಟಿಚಿಂಗ್ ಇದೆಲ್ಲ.